Hi guys, welcome back to a new video. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ KCET ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಲಿಸ್ಟ್ ನ 5 ನಿಮಿಷದಲ್ಲಿ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು, ಸೊ ಕಾಲೇಜ್ ನ ಡಿಲೀಟ್ ಮಾಡೋದು ಹೇಗೆ, ರೀಆರ್ಡರ್ ಮಾಡೋದು ಹೇಗೆ, ಅಂದ್ರೆ ನೆಕ್ಸ್ಟ್ BMS ಸ್ಟೂಡೆಂಟ್ಸ್ ಕಾಲೇಜ್ ನ ಯಾವ ರೀತಿ ಆಡ್ ಮಾಡೋದು, ಸೊ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಆದ್ರಿಂದ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. 1.5x ಅಥವಾ 2x ಹಾಕೊಂಡು ನೋಡಿ, ಸೊ ಟೈಮ್ ಸೇವ್ ಆಗುತ್ತೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ ನೀವು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಈ ಎಲ್ಲ ಸ್ಟೆಪ್ಸ್ ಗೊತ್ತಿರುತ್ತೆ. ಸೊ ಫಸ್ಟ್ ಲಾಗಿನ್ ಆಗಿ ಈ ಎಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡಿ. ಸೊ ಸ್ಟಾರ್ಟ್ ಸ್ಕ್ಯಾನ್ ಅಂತ ಕೊಡಿ, QR ಕೋಡ್ನ ಸ್ಕ್ಯಾನ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಆದ ತಕ್ಷಣ ನಿಮಗೆ ಒಂದು OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. ಆ ಒಂದು OTPನ ನೀವು ಎಂಟರ್ ಮಾಡಿದ ತಕ್ಷಣ ಲಾಗಿನ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಈ ಒಂದು OTP ಬಂತು, ಈಗ ಎಂಟರ್ ಮಾಡ್ತಾ ಇದ್ದೀನಿ. ಎಂಟರ್ ಮಾಡಿದ ತಕ್ಷಣ ನೆಕ್ಸ್ಟು ನಿಮ್ಮ ಫೇಸ್ ವೆರಿಫಿಕೇಷನ್ ಕೇಳುತ್ತೆ. ಸೊ ಫೇಸ್ ವೆರಿಫಿಕೇಷನ್ ನಾನು ಈಗ ಸ್ಟೂಡೆಂಟು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇದೆಯಲ್ಲ ಆ ಒಂದು ಫೋಟೋ ಕಾಪಿನ ಕ್ಯಾಮ್ರಾ ಮುಂದೆ ಹಿಡಿತಾ ಇದ್ದೀನಿ. ನೆಕ್ಸ್ಟ್ ಫೇಸ್ ವೆರಿಫಿಕೇಷನ್ ಎಲ್ಲ ಆದಮೇಲೆ ಈ ರೀತಿ ಒಂದು ಲಾಗಿನ್ ಪೇಜ್ ಬರುತ್ತೆ. ಸೊ ಈ ಒಂದು ಲಾಗಿನ್ ಪೇಜಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅಂತ ಇದಿಲ್ಲ, ಇಲ್ಲಿ ನೀವು ಎಡಿಟ್ ಮಾಡುವಂಥದ್ದು. ನೀವು ಎಡಿಟ್ ಮಾಡೋದಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡಿ. ಈಗ ಒಂದು ಕಾಲೇಜ್ನ ಡಿಲೀಟ್ ಮಾಡಬೇಕಾದ್ರೆ, ಏಕೆಂತ ಹೇಳಿದ್ರೆ ನಿಮಗೆ ಸೆಕೆಂಡ್ ರೌಂಡು ಚೇಂಜ್ ಆಗಿದೆ, ಪ್ರೊಸೆಸಸ್ ಚೇಂಜ್ ಆಗಿದೆ. ನಿಮ್ಗೆ ಇರೋದು ಎರಡೇ ಚಾಯ್ಸ್ 1 ಮತ್ತು ಚಾಯ್ಸ್ 4. ಆದ್ದರಿಂದ ಒಂದು 2-3 ಸಲ ನಿಮ್ಮ ಪೇರೆಂಟ್ಸ್ ಜೊತೆ ಕೂತ್ಕೊಂಡು, ಅಂದರೆ ನಿಮ್ಗೆ ಗೊತ್ತಿರೋರ ಜೊತೆ ಕೂತ್ಕೊಂಡು ಮಾತಾಡಿ. ನೆಕ್ಸ್ಟು ಇಲ್ಲಿ ಕ್ಯಾಂಡಿಡೇಟ್ಸ್ ಆಪ್ಷನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಅಗ್ರಿ, ಇದು ತುಂಬ ಇಂಪಾರ್ಟೆಂಟು. ಅಗ್ರಿ ಅಂತ ಏನಿದೆ ಇಲ್ಲಿ ಕ್ಲಿಕ್ ಮಾಡಿ. ನೀವು ಪಾರ್ಟಿಸಿಪೇಟ್ ಮಾಡಲಿ, ಅಕಸ್ಮಾತ್ ಎಡಿಟ್ ಮಾಡದೇ ಇರಲಿ, ನೀವು ಈ ಒಂದು ಅಗ್ರಿ ಸೆಲೆಕ್ಟ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟು. ಇದ್ರ ಮೇಲೆ ಕ್ಲಿಕ್ ಮಾಡಿ ಅಗ್ರಿ ಅಂತ ಕೊಡಿ. ಸೊ ಇಲ್ಲಿ ನಿಮ್ಮ ಎಡಿಟಿಂಗ್ ಪೇಜ್ ಕಾಣುತ್ತೆ. ಇಲ್ಲಿ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಅಂತ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ರೀಆರ್ಡರ್ ಯಾವ ರೀತಿ ಮಾಡೋದು. ಸೊ ರೀಆರ್ಡರ್ ಮಾಡೋದು ನೋಡಿ, ನೀವು ಮುಂಚೆನೇ ನಿಮ್ಮ ಲಿಸ್ಟ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು, ಅಂದರೆ ಎಡಿಟ್ ಎಲ್ಲ ಮಾಡಿಕೊಂಡು ಒಂದು ಕಡೆ ಬರೆದಿಟ್ಕೊಳ್ಳಿ. ಆಮೇಲೆ ಇಲ್ಲಿ ಎಡಿಟ್ ಮಾಡಿ. ಈಗ ನೋಡಿ ನಾನು ಏನು ಮಾಡ್ತೀನಿ, ಇಲ್ಲಿ ನನಗೆ ಈಗ ಫಸ್ಟ್ ಇರೋ ಕಾಲೇಜು 3ನೇ ಕಾಲೇಜಿಗೆ ಬರಬೇಕು. 3ನೇ ಇರೋ ಕಾಲೇಜು ಅಂದರೆ 3ನೇ ಪ್ಲೇಸಲ್ಲಿರೋ ಆಪ್ಷನ್, ನೆಕ್ಸ್ಟ್ ಫಸ್ಟ್ ರೌಂಡ್ ಇದಕ್ಕೆ ಹೋಗ್ಬೇಕು. ಫಸ್ಟ್ ಆಪ್ಷನ್ಗೆ ಇಲ್ಲಿ 3 ಅಂತ ಕೊಡ್ತೀನಿ. ನಿಮಗೆ ಇದಲ್ವಾ 1ನೇ ಪ್ಲೇಸ್ಗೆ ಹೋಗ್ಬೇಕಾದ್ರೆ ಇದನ್ನು 1 ಅಂತ ಕೊಡ್ತೀನಿ. ನೆಕ್ಸ್ಟ್ ಏನಾಯಿತು, ಇಲ್ಲಿ ಅಪ್ಡೇಟ್ ಅಂತ ಕೊಡಬೇಕು. ಇದು ಮಸ್ಟ್ ಆ್ಯಂಡ್ ಶುಡ್ಡು. ಅಪ್ಡೇಟ್ ಅಂತ ಕೊಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಅಪ್ಡೇಟ್ ಆಗಿರಲ್ಲ. ಅದು ಅಪ್ಡೇಟ್ ಆದಮೇಲೆ ನೀವು ಒಂದ್ಸಲ ಚೆಕ್ ಮಾಡಿ. ಈಗ ನಾನು ಇದು BNM ಇನ್ಸ್ಟಿಟ್ಯೂಟು, ಈ ಒಂದು ಇನ್ಸ್ಟಿಟ್ಯೂಟು ಇಲ್ಲಿ 3ನೇ ಪ್ಲೇಸಲ್ಲಿತ್ತು. ದಯಾನಂದ್ ಸಾಗರ್ 1ನೇ ಪ್ಲೇಸಲ್ಲಿತ್ತು. ಇವಾಗ ಏನಾಯಿತು, ರೀಆರ್ಡರ್ ಆಯಿತು. ಇದೇ ರೀತಿ ನೀವು ಈಗ ನೋಡಿ 3ನೇ ಪ್ಲೇಸಲ್ಲಿರೋದನ್ನು 4ನೇದಕ್ಕೆ ಹಾಕ್ತೀನಿ, 4ನೇದಿರೋದನ್ನು 3ನೇದಕ್ಕೆ ಹಾಕ್ತೀನಿ. ಈ ರೀತಿ 3ನೇದು ಹಾಕ್ತೀನಿ. ನೆಕ್ಸ್ಟು ಅಪ್ಡೇಟ್ ಅಂತ ಕೊಡ್ತೀನಿ. ಏನಾಗುತ್ತೆ, ಎರಡು ಇಂಟರ್ಚೇಂಜ್ ಆಗುತ್ತೆ. ನೀವು ಯಾವ ರೀತಿ ಆಪ್ಷನ್ಸ್ ಕೊಡ್ತೀರಾ ಆ ರೀತಿ ಆಗುತ್ತೆ. ನೆಕ್ಸ್ಟು ಇದಾದಮೇಲೆ ಲೋಡ್ ಆಗ್ತಾಯಿದೆ. ಇದಾದಮೇಲೆ ನಿಮಗೆ ಈ ಯಾವುದೋ ಒಂದು ಕಾಲೇಜ್ ಬೇಡ ಅಂತ ಅಂದ್ಕೊಳ್ಳಿ. ಅವಾಗ ಏನು ಮಾಡಿ, ಈ ಒಂದು ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡು 0 ಅಂತ ಹಾಕಿ ಅಪ್ಡೇಟ್ ಅಂತ ಕೊಡಿ. ಸೊ ಅದು ಅಪ್ಡೇಟ್ ಆಗುತ್ತೆ. ಇಷ್ಟೇ ಸಿಂಪಲ್ಲು, ತುಂಬ ಸಿಂಪಲ್ಲು. ನೀವು ಲಿಸ್ಟ್ನ ನೀವು ಕರೆಕ್ಟಾಗಿ ರೆಡಿ ಮಾಡೋದು ಮೇಯ್ನ್ ಇಂಪಾರ್ಟೆಂಟು. ನೋಡಿ ಈಗ ರೀಆರ್ಡರ್ ಮಾಡೋದು ಹೇಳಿದೆ, ಡಿಲೀಟ್ ಮಾಡೋದು ಹೇಳಿದೆ. ನೆಕ್ಸ್ಟು ಆ್ಯಡ್ ಮಾಡೋದು. ಇಲ್ಲಿ ಕೋರ್ಸು ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಸದ್ಯಕ್ಕಂತೂ ಏನಿದೆ, ಇದು ನರ್ಸಿಂಗ್ ಅಲ್ಲ, ಇದು ಆಯುಷ್. ಸೊ BMSಗೆ ಆಪ್ಷನ್ ಎಂಟ್ರಿ ಇನ್ನೂ ಅದ್ರ ಬಗ್ಗೆ ಬೇಕಾದ್ರೆ ಸಪ್ರೇಟು ಡೆಡಿಕೇಟೆಡ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ, BMS ಸ್ಟೂಡೆಂಟ್ಸ್ ಯಾವ ರೀತಿ ಮಾಡೋದು ಅಂತ. ಸೇಮ್ ಟು ಸೇಮ್ ನಿಮಗೂ ಇದೇ ರೀತಿ ಇಲ್ಲಿ ಯಾವುದೋ ಒಂದು ಕಾಲೇಜ್, ಈಗ ಬರೀ ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡಿ ತೋರಿಸ್ಕೊಡ್ತೀನಿ ನಿಮಗೆ. ಯಾವುದೋ ಒಂದು ಕಾಲೇಜ್ ಅಂತ ಅಂದ್ಕೊಳ್ಳಿ. ಈಗ ಯಾವುದೋ ಒಂದು ಕಾಲೇಜ್ ಸೆಲೆಕ್ಟ್ ಮಾಡ್ಕೊತೀನಿ. ಈ ಒಂದು ಕಾಲೇಜು ನೀವು ಅದೇ ರೀತಿ BMS ಸ್ಟೂಡೆಂಟ್ಸು ಈ ರೀತಿ ಇರುತ್ತಲ್ವ, ನೀವೇನು ಮಾಡಿ, ಇಲ್ಲಿ ಆಪ್ಷನ್ ನಂಬರ್ ಇರುತ್ತಲ್ಲ, ಇಲ್ಲಿ 1 ಅಂತ ಕೊಟ್ಟು ನೆಕ್ಸ್ಟು ಅಲ್ಲಿ ಎಲ್ಲಿಗೆ ಬರಬೇಕು ಆ ಕಾಲೇಜು ಅದನ್ನು ಇದು ಮಾಡಿ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಕೊಡಬೇಕು. ಆವಾಗ ಕಾಲೇಜ್ ಆ್ಯಡ್ ಆಗುತ್ತೆ. ಇಷ್ಟೇ, ತುಂಬ ಸಿಂಪಲ್ಲು. ನೀವು BMS ಸ್ಟೂಡೆಂಟ್ಸ್ ಯಾರೆಲ್ಲ ಇರ್ತೀರಾ ನಂಬರ್ ಕೊಡ್ತಾ ಬರಬೇಕಷ್ಟೇ. ಸೊ 2 ನಿಮಿಷಕ್ಕೂ ಮಸ್ಟ್ ಆ್ಯಂಡ್ ಶುಡ್ಡು ನೀವು ಅಪ್ಡೇಟ್ ಅಂತ ಕೊಡಲೇಬೇಕು, ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಕೊಡಲೇಬೇಕು. ಇದೆಲ್ಲ ಆದ ತಕ್ಷಣ ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟು, ಇದನ್ನು ಮಿಸ್ ಮಾಡದೆ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು. ಇಲ್ಲಿ ನಿಮ್ಮ ಫೈನಲ್ ಸ್ಟೆಪ್ಪು ಏನು ಅಂತ ಹೇಳಿದ್ರೆ, ನೀವು ಏನೆಲ್ಲ ಆಪ್ಷನ್ಸ್ನ ಹಾಕಿರ್ತೀರಾ ಅದು ಅಪ್ಡೇಟ್ ಆಗಿದೆಯಾ ಇಲ್ವಾ. ಒಂದೊಂದ್ಸಲಿ ಸರ್ವರ್ ಎರರ್ ಇರ್ಬೋದು, ಅಥವಾ ಏನಾದರೂ ಮಿಸ್ಟೇಕ್ಸ್ ಆಗಿ KEA ಕಡೆಯಿಂದ ಅಥವಾ ನಿಮ್ಮ ಕಡೆಯಿಂದ ನೀವು ಅಪ್ಡೇಟ್ ಕೊಡದೇ ಇರ್ಬೋದು. ನಾನು ಎಡಿಟ್ ಮಾಡಿದ್ದೀನಿ ಅಂತ ಅನ್ಕೊತೀರಾ, ಬಟ್ ಅಲ್ಲಿ ಎಡಿಟ್ ಆಗಿರಲ್ಲ. ಆದ್ದರಿಂದ ಈ ರೀತಿ ಒಂದು ಇದನ್ನು ತಗೊಂಡು, ಅಂದರೆ ಪ್ರಿಂಟ್ನ ತಗೊಂಡು ನೀವು ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ನಾನು ಏನೆಲ್ಲ ಚೇಂಜಸ್ ಮಾಡಿದೆ ಪ್ರತಿಯೊಂದು ಚೇಂಜಸ್ಸು ಇಲ್ಲಿ ಅಪ್ಡೇಟ್ ಆಗಿದೆ. ಆದ್ದರಿಂದ ನೀವು ಕೂಡ ಇದೇ ರೀತಿ ಆ ಒಂದು ಏನಿದೆ ರಿಪೋರ್ಟ್ನ ಡೌನ್ಲೋಡ್ ಮಾಡ್ಕೊಂಡು ಒಂದ್ಸಲ ಚೆಕ್ ಮಾಡಿ. ಎಷ್ಟು ಕಾಲೇಜ್ ಆ್ಯಡ್ ಮಾಡಿದ್ದಾನೆ ಈ ಸ್ಟೂಡೆಂಟು, ಆಲ್ಮೋಸ್ಟ್ ಎಷ್ಟಿದೆ ನಿಮಗೆ, ಒಂದು ನಿಮಿಷ, 106 ಕಾಲೇಜಸ್ ಇಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ಈ ರೀತಿ ನೀವು ಪ್ರತಿಯೊಂದು ಕಾಲೇಜ್ ಏನೆಲ್ಲ ಎಡಿಟ್ ಮಾಡ್ತೀರಾ ಅದು ಇಲ್ಲಿ ಅಪ್ಡೇಟ್ ಆಗಿರುತ್ತೆ.
ನೀವು 5 ನಿಮಿಷದಲ್ಲಿ ನಿಮ್ಮ ಈ ಒಂದು ಎಡಿಟಿಂಗ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೋಬೋದು. ಬಟ್ ಒಂದು ಸಲ ಅಲ್ಲ 100 ಸಲ ಯೋಚನೆ ಮಾಡಿ ಒಂದು ಸಲ ನೀವು ಡಿಲೀಟ್ ಮಾಡೋದಕ್ಕಿಂತ ಮುಂಚೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.